ದೇವ್ರು ಎಲ್ಲಾರ್ಗೂ ಒಬ್ನೇ, ದೆವ್ವನು ಎಲ್ಲಾರ್ಗೂ ಒಂದೇ ಅಂದ ಮೇಲೆ ಶ್ರೀಮಂತರ ಮೇಲೂ ಬರ್ಬೇಕು. ಶ್ರೀಮಂತರ ಮೇಲೆ ಬರ್ತಾ ಇಲ್ಲ ಆ ದೆವ್ವ, ಶ್ರೀಮಂತರಿಗೆ ದೇವ್ರು ಬರ್ತಾ ಇಲ್ಲ ಅಂದ್ರೆ ನಮಸ್ಕಾರ ವೀಕ್ಷಕರೇ. ದೇವ್ರು ಬಂತು, ದೆವ್ವ ಬಂತು, ಮೈ ಮೇಲೆ ದೇವ್ರು ಬಂತು, ದೆವ್ವ ಬಂತು ಅಂತ ಎಲ್ಲಾ ಕಡೆ ಮಾತಾಡ್ತಾ ಇರ್ತಾರೆ. ನೋಡಿದೀವಿ ಕಣ್ಣಾರೆ, ಹೇಗೇಗೋ ಆಡ್ತಾ ಇರ್ತಾರೆ, ಏನೇನೋ ಬಂತು ಅಂತ ಆಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಯಾಕೆ ನಾವು ಯಾವತ್ತು ಯೋಚನೆ ಮಾಡಿಲ್ಲ? ಈ ದೇವ್ರಾಗ್ಬೋದು, ಈ ದೆವ್ವ ಆಗ್ಬೋದು, ನೆಗೆಟಿವ್ ಎನರ್ಜಿ ಆಗ್ಬೋದು, ಇದೆಲ್ಲ ಕೂಡ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಯಾಕೆ ಬರುತ್ತೆ? ದೊಡ್ಡ ದೊಡ್ಡ ಶ್ರೀಮಂತರಿಗೆ ಯಾಕೆ ಈ ದೆವ್ವಗಳು ಅಟ್ಯಾಕ್ ಆಗೋದಿಲ್ವಾ? ಇಲ್ಲ ದೇವ್ರುಗಳ ಮೈ ಮೇಲೆ ಬರೋದಿಲ್ವಾ? ದೊಡ್ಡ ದೊಡ್ಡ ದೇವಸ್ಥಾನ ಪೂಜಾರಿಗಳಿದ್ದಾರೆ, ಎಕ್ಸಾಂಪಲ್ ತಿರುಪತಿ ಇಟ್ಕೊಳ್ಳಿ, ಇಲ್ಲ ಧರ್ಮಸ್ಥಳ ಇಟ್ಕೊಳ್ಳಿ, ಇನ್ನ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೆ ಬಿಡಿ. ಅಂತ ದೇವಸ್ಥಾನಗಳಲ್ಲಿ ಕೆಲಸ ಮಾಡೋ ಪೂಜಾರಿಗಳಿಗೆ ಯಾವುದೇ ರೀತಿ ದೇವ್ರುಗಳು ಮೈ ಮೇಲೆ ಬರೋದಿಲ್ವಾ? ಅವ್ರಿಗೆ ಬರ್ಲಿಲ್ಲ ಅಂದ್ರೆ ಈ ಸಣ್ಣ ಪುಟ್ಟ ದೇವಸ್ಥಾನದ ಪೂಜಾರಿಗಳಿಗೆ ಅದು ಹೇಗೆ ಬರುತ್ತೆ? ಇದ್ದಕ್ಕಿದ್ದಾಗೆ ಕೂತಿದ್ದಾಗಲೇ ನಂಗೆ ದೇವ್ರು ಬಂದ್ಬಿಡ್ತು, ನನಗೆ ಅದು ಬೇಕು, ನನಗೆ ಚಿನ್ನ ಬೇಕು, ಈ ಒಡವೆ ಬೇಕು, ಅದು ಬೇಕು, ಸೀರೆ ಬೇಕು, 28 ಎಲ್ಲ ಕೇಳುತ್ತೆ ದೇವ್ರು ಬಂದು. ದೆವ್ವನೂ ಹಾಗೆ ಮಾಡುತ್ತೆ. ಇದನ್ನೇ ಹೇಳ್ತಾ ಇರೋದು, ಯಾಕೆ ಶ್ರೀಮಂತರಿಗೆ ಯಾವುದೇ ರೀತಿ ದೆವ್ವ ದೇವ್ರು ಬರೋದಿಲ್ವಾ? ಬರ್ಬೇಕಲ್ಲ, ಎಲ್ಲಾರ್ಗು ಒಂದೇ ಅಂದ್ಮೇಲೆ ದೇವ್ರು ದೆವ್ವ ಇದೆಲ್ಲ ಶ್ರೀಮಂತರುಗಳ ಮೇಲೂ ಹೋಗ್ಬೇಕಲ್ಲ, ಅವ್ರ ಆಸೆ ತೀರಿಸ್ಕೊಳ್ಳೋದಿಕ್ಕೆ. ಯಾಕೆ ಹೋಗಲ್ಲ ದೆವ್ವಗಳು? ದೇವ್ರುಗಳಾಗ್ಲಿ ಅವ್ರ ಆಸೆಗಳು ತೀರಿಸ್ಕೋಬೇಕು ಅನ್ನೋಂಗಿದೆ, ಯಾಕೆ ಶ್ರೀಮಂತರು ಮೇಲೋಗಿ ಅವ್ರ ಆಸೆಗಳನ್ನ ತೀರಿಸ್ಕೊಳ್ಳೋದಿಲ್ಲ? ಯಾಕೆ ಬಡವ್ರ ಹತ್ರನೇ ಬರುತ್ತಾ ದೇವ್ರುಗಳು ದೆವ್ವಗಳು ಅನ್ನೋದಾದ್ರೆ ಉತ್ತರ ನಮ್ಮ ಹತ್ರನೇ ಇದೆ. ಯಾರು ಆ ಮೂಢನಂಬಿಕೆಯಲ್ಲಿ ಬದುಕ್ತಾ ಇರ್ತೀವೋ ಅಂತವ್ರನ್ನ ಬಂಡವಾಳ ಮಾಡ್ಕೊಳ್ತಾರೆ. ಇಂಥ ಮೀಡಿಯೇಟರ್ಸ್ ಅಂತಾನೆ ಹೇಳ್ಬೇಕು. ಮೀಡಿಯೇಟರ್ಸ್ ಏನ್ ಮಾಡ್ತಾರೆ, ನನ್ನ ಮೇಲೆ ದೇವ್ರು ಬಂದ್ಬಿಡ್ತು, ಶಕ್ತಿ ಬಂದ್ಬಿಡ್ತು, ಅದು ಬಂದ್ಬಿಡ್ತು, ಇದು ಬಂದ್ಬಿಡ್ತು ಅಂತ ಯಾಮಾರಿಸಿ ಜನ ಏನ್ ಮಾಡ್ತಾರೆ, ಯಾಮಾರ್ಬಿಡ್ತಾರೆ. ಒಬ್ಬ ಜೈ ಅಂದ್ರೆ 100 ಜನ ಜೈ ಅಂತಾರೆ. ಅದೇ ನಮ್ಮ ಈಗಿರುವಂತ ಸೊಸೈಟಿ. ಅದನ್ನ ಬಂಡವಾಳವಾಗಿ ಮಾಡ್ಕೊಳ್ತಾ ಇದಾರೆ. ಅದನ್ನ ಬಂಡವಾಳ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವನ್ ಜೈ ಅಂದ ನಾವು ಜೈ ಅನ್ಬೇಕು, ಅವನ್ ದುಡ್ಡು ಹಾಕ್ದ ನಾವು ದುಡ್ಡು ಹಾಕ್ಬೇಕು, ಅಷ್ಟೇ ನಮ್ಮ ಮೈಂಡ್ ಸೆಟ್ ಓಡುವಂಥದ್ದು. ಅದನ್ನೇ ನಾವು ಮಾಡೋದು. ಅದನ್ನ ಬಿಟ್ಟು ಹೊರಗಡೆ ಬನ್ನಿ. ದೇವ್ರಾಗ್ಲಿ ದೆವ್ವ ಆಗ್ಲಿ ಯಾರ ಮೇಲೂ ಬರೋದಿಲ್ಲ. ಅದ್ರ ಶಕ್ತಿ ತಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇವನ್ ದೇವ್ರ ಶಕ್ತಿ ತಡ್ಕೊಳ್ಳೋದಕ್ಕಾಗತ್ತಾ ಮನುಷ್ಯರ ಕೈಲಿ? ಇಲ್ಲ ಅಲ್ವಾ? ಮತ್ತೆ ಹೇಗೆ ಹೇಳ್ತಾರೆ, ದೇವ್ರು ಬಂತು, ಎಲ್ಲಿ ನೋಡಿದ್ರು ಕೂತಿದ್ದಂಗೆ ದೇವ್ರು ಬರುತ್ತೆ, ನಡ್ಕೊಂಡು ಹೋಗ್ತಿದ್ದವ್ರಿಗೆಲ್ಲ ದೇವ್ರು ಬಂದ್ಬಿಡುತ್ತೆ, ದೇವ್ರ ಮೈ ಮೇಲೆ ಬರುತ್ತೆ, ಕರ್ಪೂರ ಕೈಯಲ್ಲಿ ಹಿಡ್ಕೊಳ್ಳುತ್ತೆ, ಅದಕ್ಕೆ ಅದೇ ಆರತಿ ಮಾಡ್ಕೊಳ್ಳುತ್ತೆ, ಏನೇ ನಡೆಯುತ್ತೆ, ವಿಚಿತ್ರ ಅಲ್ವಾ? ಇದನ್ನೆಲ್ಲ ನೋಡಿದ್ರೆ ಒಂದ್ಸಲ ತಮಾಷೆ ಅನ್ಸೋದಿಲ್ವಾ? ನಿಜ ಅರ್ಥ ಮಾಡ್ಕೊಳ್ಳಿ. ಸತ್ಯ ಏನು ಅಂದ್ರೆ ಯಾರ ಮೈ ಮೇಲೂ ದೇವರು ದೆವ್ವ ಬರೋದಿಲ್ಲ. ಬರೋಂಗಿದ್ರೆ ಶ್ರೀಮಂತರು ಒಬ್ರು ಕೂರಿಸ್ಬಿಟ್ಟು ಅವ್ರ ಮೇಲೆ ದೆವ್ವ ಬರ್ಸಿ ನೋಡೋಣ. ಹಂಗೆ ಬರೋಂಗಿದ್ರೆ ದೇವ್ರು ಇಲ್ಲ ದೆವ್ವನೇ ಬಂದು ಅವ್ರನ್ನ ಕೆಟ್ಟ ಕೆಲಸ ಮಾಡ್ಸೋಂಗಿದ್ರೆ, ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳಿದ್ದಾರೆ, ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಅವ್ರ ಮೇಲೆ ಹೋಗಿ ದೆವ್ವಗಳು ಅಟ್ಯಾಕ್ ಮಾಡ್ಲಿ, ಅವ್ರ ಆಸೆಗಳನ್ನ ತೀರಿಸ್ಕೊಳ್ಳಿ ನೋಡೋಣ. ಯಾಕೆ ಈಗಿರುವಂತ ದೊಡ್ಡ ಪೋಸ್ಟ್ ಅಲ್ಲಿ ಇರುವಂತ ಮಿನಿಸ್ಟ್ರಿಗಳ ಮೇಲೆ ಹೋಗ್ಲಿ ದೆವ್ವಗಳು ಆಸೆಗಳು ತೀರಿಸ್ಕೊಳ್ಳೋದಕ್ಕೆ ಹೋಗಲ್ಲ ಅಲ್ವಾ? ಹೋಗಲ್ಲ. ಯಾಕೆಂದ್ರೆ ಅವ್ರು ಅದನ್ನ ನಂಬೋದಿಲ್ಲ. ಯಾರು ಇದನ್ನ ನಂಬುತ್ತಾರೋ ಅದನ್ನ ಮೂಢತ್ವದ ಒಂದು ಶೂಲವಾಗಿ ಬಳಸ್ಕೊಳ್ತಾರೋ ಅಂತವ್ರನ್ನ ಇವರು ಆಟ ಆಡಿಸ್ತಾ ಇದಾರೆ ಅಷ್ಟೇ. ದೆವ್ವ ಬಂತು. ಎಲ್ಲಿ ಬಂತು ದೆವ್ವ? ದೇವ್ರು ಬಂತು. ನನಗೆ ಕೇಳಿದ್ದನ್ನೆಲ್ಲ ಕೊಟ್ರೆ ನೀನ್ ಒಳ್ಳೇದ್ ಮಾಡ್ತೀನಿ ಅಂತು. ಹಂಗಂದಿದ್ರೆ ಶ್ರೀಮಂತರೆಲ್ಲ ಕೆಜಿ ಗಟ್ಲೆ ಚಿನ್ನನ ಕೇಳಿದಷ್ಟು ಕೊಟ್ಬಿಟ್ಟು ನನಗೊಂದು 200 ವರ್ಷ ಆಯಸ್ ಬರ್ಕೊಟ್ಬಿಡಪ್ಪ ಅಂತ ಕೇಳಿರೋರು ದೇವ್ರನ್ನ. ಇದೇ ನಾವು ಬದುಕ್ತಾ ಇರುವಂತ ಮೂಢತ್ವ. ಅದರಿಂದ ಆಚೆ ಬನ್ನಿ. ದೆವ್ವ ಆಗ್ಲಿ ದೇವ್ರಾಗ್ಲಿ ಯಾರ ಮೇಲೂ ಬರೋದಿಲ್ಲ. ಜನ ಯಾಮಾರಿಸ್ತಾರೆ. ಆ ತರ ನಿಮ್ ಮುಂದೆ ಯಾರಾದ್ರೂ ದೆವ್ವ ಬಂತು ದೇವ್ರು ಬಂತು ಅಂದ್ರೆ ಏನು ಮಾಡ್ಬೇಡಿ. ಎಲ್ಲಾದ್ರೂ ಬೆಂಕಿ ಇರುತ್ತಲ್ಲ ತಗೊಂಡೋಗಿ ಹಚ್ಬಿಟ್ಟು ಕೂರಿಸ್ಬಿಡಿ. ದೇವ್ರಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇದೆ, ದೆವ್ವಕ್ಕೂ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತಲ್ಲ, ಕೂತ್ಕೊಳ್ಳಿ ನೋಡೋಣ. ಅವ್ರು ಎಷ್ಟೆಷ್ಟು ಆ ತರ ಯಾಮಾರಿಸಿರೋರ್ನ ಹುಲಿಕಾಲ್ ನಟರಾಜ್ ಅವರು ಬಿಡಿಸಿ ತೋರಿಸಿದ್ದಾರೆ. ಆದ್ರೂ ಕೂಡ ಜನ ಈಗಲೂ ಮೂಢತ್ವದಲ್ಲಿ ಬದುಕ್ತಾ ಇದ್ದಾರೆ. ದೆವ್ವ ಬಂತು, ಅನ್ನ ಇಷ್ಟು ತಿಂತು, ಮನುಷ್ಯರು ತಿಂತಾರೆ, ಎಲ್ಲಾ ಮಾಡ್ತಾರೆ, ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ ಜನರನ್ನ ಯಾವ ಮಟ್ಟಕ್ಕೆ ಯಾಮಾರಿಸ್ಬೇಕು ಅಂತ. ನಾವು ಅದು ನೋಡಿ ಹೌದು ನಿಜಾನೇನೋ ಅಂತ ಯಾಮಾರ್ಬಿಡ್ತೀವಿ. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ, ದೇವ್ರು ಎಲ್ಲಾರ್ಗೂ ಒಬ್ನೇ, ದೆವ್ವನು ಎಲ್ಲಾರ್ಗೂ ಒಂದೇ ಅಂದ ಮೇಲೆ ಶ್ರೀಮಂತರ ಮೇಲೂ ಬರ್ಬೇಕು. ಶ್ರೀಮಂತರ ಮೇಲೆ ಬರ್ತಾ ಇಲ್ಲ ಆ ದೆವ್ವ, ಶ್ರೀಮಂತರಿಗೆ ದೇವ್ರು ಬರ್ತಾ ಇಲ್ಲ ಅಂದ್ರೆ ದೆವ್ವ ದೇವ್ರು ಇದೆಲ್ಲ ನಾವು ಮಾಡ್ಕೊಂಡಿರೋದು. ನಮ್ಮ ಮೂಢತ್ವನ ಬಳಸ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದಾರೆ ಮೀಡಿಯೇಟರ್ಸ್ಗಳು. ಇದನ್ನ ಅರ್ಥ ಮಾಡ್ಕೊಂಡು ಬದುಕೋದನ್ನ ಕಲ್ತ್ಕೊಳ್ಳಿ. ದೆವ್ವ ದೇವ್ರು ಇದ್ಯಾವುದು ಕೂಡ ಯಾರ ಮೇಲೂ ಬರೋದಿಲ್ಲ. ದೇವ್ರಿದೆ ನಂಬಿ, ನೆಗೆಟಿವ್ ಎನರ್ಜಿ ಇದೆ ನಂಬಿ, ಅದರಿಂದ ನಮಗೆ ಕೆಟ್ಟದಾಗತ್ತೆ. ಯಾವಾಗ ಕೆಲವೊಂದು ಸಮಯಗಳು ಬರುತ್ತೆ.
ಒಳ್ಳೇದು ಆಗುತ್ತೆ, ಅದಕ್ಕೂ ಕೆಲವೊಂದು ಸಮಯ ಬರುತ್ತೆ. ಆದ್ರೆ ಕೇಳಿದ್ದೆಲ್ಲ ಆಗೋಂಗಿದ್ರೆ, ಇದು ಯಾರಿಗೋ ಮೈ ಮೇಲೆ ದೇವ್ರು ಬಂತು, ಅವ್ರಿಗೆ ತಗೊಂಡು ಅವ್ರು ಕೇಳಿದ್ದೆಲ್ಲ ಕೊಟ್ಟೆ, ನನಗೇನು ಆಗ್ಲಿಲ್ಲ ಅನ್ನೋರು ಎಲ್ಲ ಇರ್ತಾರೆ. ಅದನ್ನ ತಿಳ್ಕೊಂಡು ಬದುಕೋದನ್ನ ಕಲೀರಿ. ಯಾವುದೇ ಆಗ್ಲಿ ನಂಬೋದಕ್ಕೆ ಮುಂಚೆ ಹುಷಾರ್. ದೇವರು ಯಾರ ಮೇಲೂ ಬರೋದಿಲ್ಲ. ಬರೋಂಗಿದ್ರೆ ರಾಜ್ಯದ ಮಂತ್ರಿಗಳ ಮೇಲೆಲ್ಲ ಬರ್ಸಿ ನೋಡೋಣ ಅಂತ ಕೇಳಿ ಬರ್ಸೋದಕ್ಕಾಗದೇ ಇಲ್ಲ. ಇಷ್ಟೇ ಜೀವನ. ನಿಮ್ಮ ಭಯ ಭಕ್ತಿ ಅವರ ಬಂಡವಾಳ. ಆ ಭಯ ಭಕ್ತಿನ ಯಾವುದಕ್ಕೆ ಬಳಸ್ಕೋಬೇಕು ಅದಕ್ಕೆ ಬಳಸ್ಕೊಳ್ಳಿ. ಆದಷ್ಟು ಇಂಥ ಮೂಢತ್ವದಿಂದ ಆಚೆ ಬನ್ನಿ. ಥ್ಯಾಂಕ್ ಯು. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಗುಡ್ ಬಾಯ್.